ವೆಯ್ಟ್ ಏನು ಅನಿಸ್ತಾ ಇಲ್ಲ. ಈ ಥರ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಯಲ್ ಎನ್ಫೀಲ್ಡಿಂದ. ನಾನು ರೆಕಮೆಂಡೇ ಮಾಡೋಕೆ ಹೋಗಲ್ಲ. ಹಲೋ ಆಸಮ್ ಪೀಪಲ್, ನಾನು ನಿಮ್ಮ ಸಂತೋಷ್ ಗೌಡ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಭಾಳಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಹಿಮಾಲಯನ್ 450ನ ಇಲ್ಲ KTM 390 ಅಡ್ವೆಂಚರಾ ಅಂತ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ಮಧುಸೂದನ್ ಅಂತ MS ವ್ಲಾಗ್ಸ್ ಇನ್ ಕನ್ನಡ, ನೀವು ನೋಡಿರ್ತೀರ ಅವ್ರ ವೀಡಿಯೋಸು. ಅವರು 390 ಅಡ್ವೆಂಚರ್ ಓನ್ ಮಾಡ್ತಾರೆ. ಸೊ ಯಾಕೆ ಒಂಥರ ಕಂಪ್ಯಾರಿಸನ್, ಹಂಗೆ ಅವರು ಹಿಮಾಲಯನ್ 450 ರೈಡ್ ಮಾಡಿ ಅದನ್ನು ಒಂಥರ ರಿವ್ಯೂ ಮಾಡಬೇಕು ಅಂತ ಇದ್ರಂತೆ. ಸೊ ಒಂದು ಶಾರ್ಟ್ ರೈಡ್ ಹೋಗ್ಬಿಟ್ಟು ಆಫ್ ರೋಡ್ ಟ್ರಯಲ್ಸು, ಆನ್ ರೋಡು ಎಲ್ಲ ಥರ ರೈಡ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸಸ್ ಹಂಚ್ಕೊಳ್ಳೋಣ ಅಂತ. ಸೊ ಈಗ ಸಿಗ್ತಾರೆ, ಹೋಗಿ 390 ಅಡ್ವೆಂಚರ್ ಆ್ಯಂಡ್ ದೆನ್ 450 ಹಿಮಾಲಯನ್ 450 ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತೆಲ್ಲ ಹೇಳ್ತೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಅಷ್ಟೇ ಮಧು ಅವ್ರು ಬಂದಿದ್ದಾರೆ. ಈಗ ಡೈರೆಕ್ಟಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಅವ್ರ ಕೈಯಲ್ಲಿ ನಮ್ಮ ಹಿಮಾಲಯನ್ ಕೊಟ್ಬಿಟ್ಟು 390 ADVನ ನಾವು ತೊಗೊಬಿಡೋಣ. ಹಿಮಾಲಯನ್ 450ದು ಕಂಪ್ಲೀಟ್ ರಿವ್ಯೂ ನಾನು ಈಗಾಗಲೇ ಸುಮಾರು ರೋಡಲ್ಲಿ 1500 ಕಿಲೋಮೀಟರ್ಸ್ ಆಗಿದೆ ನೋಡಿ, 1479 ಆಗಿದೆ. ಸೊ ಒಂದು ಸ್ವಲ್ಪ ಈಗ ಎಲ್ಲ ಟೆರೇನಲ್ಲೂ ಓಡಿಸಿ ಈ ಕಂಪ್ಲೀಟ್ ರಿವ್ಯೂ ನಾನು ಮೀನಿಂಗ್ಫುಲ್ ರಿವ್ಯೂ ಈಗ ಕೊಡ್ಬೋದು ನಿಮಗೆ. ಸೊ ನಾನು ಹಿಮಾಲಯನ್ ಆಗಲೇ ಓಡಿಸಿರೋದ್ರಿಂದ ನಿಮಗೆ 390 ಅಡ್ವೆಂಚರ್ ಓಡಿಸ್ಬೇಕಾದ್ರೆ ಎರಡರೂ ಕಂಪ್ಯಾರಿಸನ್ ಮಾಡಿ ಹೇಳ್ತೀನಿ. ರೋಲಿಂಗ್ ಕ್ಯಾಮ್ರಾ ಆ್ಯಕ್ಷನ್. ಸೊ ಈಗ ಆಫ್ ರೋಡ್ ಟ್ರಯಲ್ ಮುಗಿಸ್ಕೊಂಡು ಬಂದ್ವಿ ನಾನು ಮಧು ಅವರು. ನಾನಂತೂ ಅಲ್ಲಿಂದನೂ ಸ್ಟಾರ್ಟಲ್ಲಿ ಮಾಡಿದ್ವಲ್ಲ ಅಲ್ಲಿಂದನೂ ಇಟ್ಕೊಂಡಿದ್ದೆ 390 ಅಡ್ವೆಂಚರ್ನ. ಈಗ ಮಧು ಅವ್ರನ್ನ ಕೇಳೋಣ. ಅವ್ರು ಮೇಯ್ನ್ ಇದು ನೋಡಿಸ್ಬೇಕು ಅಂತಿದ್ರು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರು. ಏನು ಅನ್ನಿಸ್ತಾ ಇದೆ ಅಂತ ಅವ್ರನ್ನೇ ಕೇಳಿ. ಸಖತ್ತಾಗಿತ್ತು ಗಾಡಿ. ನನಗೆ ಮೇಯ್ನ್ ತುಂಬ ಇಷ್ಟ ಆಗಿದ್ದು ಅಂದರೆ ಸಸ್ಪೆನ್ಷನ್, ಲಾಂಗ್ ಟರ್ವಲ್ ಸಸ್ಪೆನ್ಷನ್ ಇದೆಯಲ್ಲ, ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಇನ್ನೂ ಸ್ಮೂತ್ ಇದೆ. ಅದ್ರ ಜೊತೆಗೆ ಗಾಡಿ ಇದು ಸೆಂಟರ್ ಆಫ್ ಗ್ರಾವಿಟಿ. ನಾರ್ಮಲಾಗಿ ಹಿಂಗೆ ಮಲಗಿಸಿದಾಗ ತೂಕ ಅನ್ಸುತ್ತೆ ಯಾವ ಗಾಡಿ ಆದ್ರೂ, ಅದು ಇನ್ನೂ ಸ್ವಲ್ಪ ಲೈಟ್ ಇದೆ. ಆದರೆ ಇದು ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ದಪ್ಪ ಕಲ್ಲು ಅದು ಇದೆಲ್ಲ ಇತ್ತು. ನಂಗೆ ಸ್ವಲ್ಪ ಡೌಟ್ಫುಲ್ ಇದ್ದೆ, ಹೋಗುತ್ತಾ ಇದು ತೂಕ ಇದೆಲ್ಲ ಜಾಸ್ತಿ, ಆಮೇಲೆ ಟೈರ್ ಬೇರೆ ಸ್ವಲ್ಪ ಸಾಫ್ಟ್ ಅನಿಸ್ತು ನನಗೆ, ಸ್ಲಿಪ್ ಆಗುತ್ತಲ್ಲ, ಆರಾಮಾಗಿ ಹೋಗ್ಬಿಡ್ತು ಬೇರೆ 21 ಇಂಚು ಟೈರಿಂದ. ಇದನ್ನು ಸುಮಾರು ಹೊಡೆದಿದ್ದಾರೆ ಇವರು ಲದಾಖ್ ಎಲ್ಲದಕ್ಕೂ. ಓಹೋ ಒಂದು ರೇಜಿಗೆ ಚೆಚ್ಚಾಕಿದ್ದಾರೆ ಗಾಡಿನ ಮಾತ್ರ. ಅದಾಗಲೇ ಮುಂದಕ್ಕೆ ಹೋದಾಗೇ ಗೊತ್ತಾಗ್ಬಿಡುತ್ತೆ ಗಾಡಿ ಹೆಂಗಿದೆ ಅಂತ. ಚೆನ್ನಾಗಿ ಉಜ್ಜಿದ್ದೀರಾ ಗಾಡಿ ತುಂಬ. ಎಷ್ಟು ವರ್ಷ ಆಯಿತು? 2021 ಮಾಡಲ್ಲ. ಓಕೆ, 21 ಮಾಡಲ್ಲು. ಆಮೇಲೆ 22,000 ಓಡಿದೆ. ಮತ್ತೆ ಸ್ವಲ್ಪ ಚೈನ್ ಕ್ಲೀನ್ ಮಾಡಬೇಕು. ಆ 22,000 ಕಾಣ್ತಾ ಇದೆ ರೈಡ್ ಮಾಡಬೇಕಾದ್ರೆ. ನನ್ನ ಹಿಮಾಲಯನ್ ಸ್ವಲ್ಪ ಓವರ್ ಹೆಡ್ ವೆಯ್ಟ್ ಜಾಸ್ತಿ ಅನಿಸುತ್ತೆ, ಅಂದರೆ ಈ ಪೋರ್ಷನಲ್ಲಿ ಈ ಹ್ಯಾಂಡಲ್ ಮಾಡೋ ಇದರಲ್ಲಿ. ಬಟ್ 390 ಅಡ್ವೆಂಚರ್ ಏನಂದರೆ ಒಂಥರ ಈಸಿ ಹ್ಯಾಂಡ್ಲಿಂಗ್ ಅನಿಸುತ್ತೆ. ವೆಯ್ಟ್ ಇಲ್ಲಿ ಅನಿಸುತ್ತಾ ನಿಮಗೆ ಈ ರೇಂಜಲ್ಲಿ? ಸ್ವಲ್ಪ ಇಲ್ಲಿ ಇದೆ ಅನಿಸ್ತು ವೆಯ್ಟ್. ಏನಕ್ಕಂದ್ರೆ ಇಲ್ಲಿಗೆ ಟ್ಯಾಂಕ್ ದೊಡ್ಡದು ಮಾಡಿಬಿಟ್ಟು ಪೆಟ್ರೋಲ್. ಅಂದರೆ ಸೈಕಾಲಜಿಕಲ್ ವೆಯ್ಟ್ ಅನಿಸುತ್ತೋ ಇಲ್ಲ ನೀವು ಫಿಸಿಕಲಿ ಫೀಲ್ ಮಾಡಿದ್ರು? ವೆಯ್ಟ್ ಏನು ಅನಿಸ್ತಾ ಇಲ್ಲ. ವೆಯ್ಟ್ ಅಲ್ಲ, ಈ ಲೆವೆಲಲ್ಲಿ ಮಾತ್ರ ಪ್ಲಾಂಟೆಡ್ ಆಗಿದೆ ಅನಿಸುತ್ತೆ. ಓಕೆ, ಹಿಂದೆ ಸ್ವಲ್ಪ ಪ್ಲಾಂಟೆಡ್ ಆಗಿದೆ ಅನಿಸ್ತು, ಆದರೆ ವೆಯ್ಟ್ ಅಂತ ಅನಿಸ್ತಿಲ್ಲ. ಇಲ್ಲ ಆಗಿರೋದನ್ನು ಒಳ್ಳೇದೇ. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ನನ್ನ ಪ್ರಕಾರ ಇಲ್ಲಿ ನೀವು ಲಾಂಗ್ ರೈಡ್ ಹೋದಾಗ ಇಲ್ಲಿ ಹಾಕೊಂತೀವಿ ನಾವು ಪ್ಯಾನಿಯರ್ಸ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಸ್ವಲ್ಪ ಇರಬೇಕಾಗುತ್ತೆ ಅದರಲ್ಲಿ. ನನಗೆ ಒಂದ್ಸರಿ ಅದು ಮುಂದೆ ಅವಾಗ ಹಿಂದೆದು ಸ್ವಲ್ಪ ಭಾರ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ, ಹೌದು. ಇಲ್ಲೆಲ್ಲ ಫ್ಯೂಲ್ ತುಂಬಿಕೊಂಡಾಗ ಇಲ್ಲೂ ವೆಯ್ಟ್ ಇರುತ್ತೆ, ಅಲ್ಲೂ ವೆಯ್ಟ್ ಇರುತ್ತೆ, ಈವನ್ ಡಿಸ್ಟ್ರಿಬ್ಯೂಟ್. ನಾನು ಎಲ್ಲ ಸೂಪರ್ ಬೈಕ್ ಓಡಿಸೋರ್ ಕೈಯಲ್ಲಿ ಸಿಕ್ಕರೆ ಚೆಚ್ಚು ಬಿಸಾಡ್ತಾರೆ ಅಂದ್ರಲ್ಲ, ಹಂಗೆ ಇದರಲ್ಲೂ ವಿಂಡ್ ಬ್ಲಾಸ್ಟ್ ಅಷ್ಟೇ ಇದೆ. ನಾನು ನಂದೇ ಅನ್ಕೊಂಡಿದ್ದೆ, ಇನ್ನೂ ಇದು ಇಷ್ಟು ಎತ್ತರಕ್ಕೆ ತರಿಸ್ಬೇಕು, ಎಕ್ಸ್ಟ್ರಾದು ಹಾಕ್ಸ್ಕೊಂಡ್ರೆ. ಇಲ್ಲ ಅಂದರೆ ಜಾಸ್ತಿನೇ ಇದೆ ವಿಂಡ್ ಬ್ಲಾಸ್ಟ್. ರೋಡ್ ಪ್ರೆಸೆನ್ಸಲ್ಲಿ ಏನಂದರೆ ಇದೊಂದು ಸ್ವಲ್ಪ ಲೈಟ್ ಅನಿಸುತ್ತೆ. ಹಿಮಾಲಯನ್ ಏನಂದರೆ ಒಂದು ಸ್ವಲ್ಪ ಜಾಸ್ತಿನೇ ರೋಡು ಕುತ್ಕೊಂಡಿದೆ ಅನ್ನಂಗೆ ಅನಿಸುತ್ತೆ. ಹ್ಯಾಂಡ್ಲಿಂಗಲ್ಲೂ ಅಷ್ಟೇ. ಇದು ಸ್ವಲ್ಪ ಹಿಂಗಂದರೆ ಆರಾಮಾಗಿ ಎಳಿಬೋದು. ನಾನು ಅಬ್ಸರ್ವ್ ಮಾಡಿದ ಹೈವೇಸಲ್ಲಿ ರೈಡ್ ಮಾಡಬೇಕಾದ್ರೆ ಐ ಕ್ಯಾನ್ ಫೀಲ್ ದ ಬ್ಯಾಕ್ ಟೈರ್, ಈವನ್ ಈ ಫುಲ್ ಬಾಡಿದು ವೆಯ್ಟು ಹಿಂಗೆ ಟರ್ನ್ ಮಾಡಬೇಕಾದ್ರೂ ಅಷ್ಟೇ ಫೀಲ್ ಆಗುತ್ತೆ. ದೊಡ್ಡದಿದೆ, ಅದಕ್ಕೋಸ್ಕರ. ಅಲ್ಲಿ ಇನಿಷಿಯಲಿ ಹೇಗೆ ಅನ್ನಿಸ್ತು ಸಸ್ಪೆನ್ಷನ್ ಬ್ಯಾಕ್ದು? ಇಲ್ಲಿಗಂತೂ ಸೂಪರ್ ಆಗಿದೆ ಸಸ್ಪೆನ್ಷನ್. ಆಫ್ ರೋಡಿಗೆ 7 ಮಾಡಿಸ್ದಂಗಿದೆ ಆರಾಮು. ನೀವು ಹೇಳಿದ್ದು ಕರೆಕ್ಟ್, ತುಂಬ ಉದ್ದ ಇರೋದ್ರಿಂದ ಗಾಡಿ. ಆಮೇಲೆ ಇದು ನೋಡಿ, ಇದು ಹಿಂಗಾಮುನು ದೊಡ್ಡದಿದೆ. ಸ್ವಲ್ಪ ಫಿಸ್ಟಲ್ ಅನಿಸ್ತು ನನಗೂ. ಈ ಕಾರ್ನರ್ ಬಂದಾಗೆಲ್ಲ ಬಗ್ಗಿಸ್ಕೊಂಡು ವಿ ಕ್ಯಾನ್ ಫೀಲ್ ಬ್ಯಾಕ್ ಟೈರ್ದು ಬಾಡಿ ಮೂವ್ ಆಗ್ತಾ ಇರೋದು. ಈಗ 390 ಏನಂದ್ರೆ ನಾನು ಹಿಂಗೆ ಟರ್ನ್ ಮಾಡಿದ ತಕ್ಷಣ ಎಂಟೈರ್ ಹಿಂಗೆ ಅನ್ಸ್ಬಿಡುತ್ತೆ, ಒಂದು ಯೂನಿಟ್ ಥರ ಹೋಗುತ್ತೆ ಅದು. ಇದು ಸ್ವಲ್ಪ ಇದಿದೆ. ಇಂಜಿನ್ ರಿಫೈನ್ಮೆಂಟ್ ಬಂದುಬಿಟ್ಟು ಐ ಡೆಫಿನೆಟ್ಲಿ ಗೋ ವಿತ್ ಅಡ್ವೆಂಚರ್ 390. ಇದು ಸ್ವಲ್ಪ ಆಗಲೇ ಓಲ್ಡರ್ ಆಗಿರೋದ್ರಿಂದ ಸ್ವಲ್ಪ ವೈಬ್ರೇಷನ್ಸ್ ಇದೆ. ಬಟ್ ಇಫ್ ಇಟ್ಸ್ ಅ ನ್ಯೂ ಒನ್ ಐ ಆಮ್ ಶೋರ್ ಲೈಕ್ ಸ್ಮೂತ್ ಇರುತ್ತೆ ಅಂತ. ಮಿನಿಮಲ್ ವೈಬ್ರೇಷನ್ಸ್ ಏನಂದರೆ ರೈಡಿಂಗ್ ಕಿಕ್ ಕೊಡುತ್ತೆ.
ಇಫ್ ಇಟ್ಸ್ ಅ ಝೀರೋ ವೈಬ್ರೇಷನ್ ನೋ ಯೂಸ್ ಅಂತಾರಲ್ಲ ರೈಡ್ ಮಾಡೋದು, ಆ ಥರ ಆಗುತ್ತೆ. ವೈಬ್ರೇಷನ್ಸ್ ಹೇಗೆ ಅನಿಸ್ತದೆ? ವೈಬ್ರೇಷನ್ ನನಗೇನು ಅಷ್ಟೊಂದು ಅನಿಸಿಲ್ಲಪ್ಪ. ಬಜ್ಜಿಂಗ್ ಇದೆ ಅಂದರೆ ವೈಬ್ರೇಷನ್ ಗ್ರರ್ ಅನ್ನೋದಕ್ಕಿಂತ ಇದರಲ್ಲೂ ಬಜ್ಜಿಂಗ್ ಇದೆ, ಸ್ವಲ್ಪ ಬಜ್ಜಿಂಗು. ಆದರೆ ಆಲ್ಮೋಸ್ಟ್ 120 ಆದಮೇಲೆ ಏನಿಲ್ಲ. ಹಾಂ, ನಾನು 130 140 ಹೋಗ್ಬೇಕಾದ್ರೆ ಸ್ಮೂತಾಗಿ ಹೋಗುತ್ತೆ, ಬಟ್ 90-100 ಫೀಲ್ ಆಗುತ್ತೆ. ಈಗ ನನಗೆ ಇದರಲ್ಲಿ ಅನಿಸಿದ್ದು, ನೀವು ಸೆಕೆಂಡ್ ಥರ್ಡ್ ಗೇರಲ್ಲಿ ಒಂದು 60-70 ಎತ್ತಿದಾಗ ಈ ಇಂಜಿನ್ ನಮ್ಮ ತೊಡೆ ಹತ್ರ ಭಾಗ ಬರುತ್ತಲ್ಲ, ಅಲ್ಲಿ ಗೊತ್ತಾಗುತ್ತೆ ವೈಬ್ರೇಷನ್ಸು. ಬಟ್ ಇದರಲ್ಲಿ ಏನಂದರೆ ಇನ್ನು ಮುಂದೆ ಗೊತ್ತಾಗುತ್ತೆ, ನಮ್ಗೆ ಇಂಜಿನ್ ಪಾರ್ಟ್ ಹತ್ರನೇ ಗೊತ್ತಾಗುತ್ತೆ. ಇದರಲ್ಲಿ ನಾವು ಕಾಲಿಡ್ತೀವಲ್ಲ, ಫುಟ್ ಪೆಕ್ಸ್ ಆ ರೇಂಜಲ್ಲಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ನಮಗೆ ಮುಂದೆನೇ ಒಳ್ಳೆ ಗಡಗಡಗ ಅನ್ನೋಂಗೆ ಫೀಲ್ ಆಗುತ್ತೆ. ಇದೆಲ್ಲ ನಾನು ತುಂಬ ಅಲ್ಲೆಲ್ಲ ಚೆನ್ನಾಗಿ ಚೆಚ್ಚಿದ್ದೀನಿ. ಅದಕ್ಕೆ ಅದನ್ನು ಸ್ವಲ್ಪ ಎಲ್ಲ ಚೇಂಜ್ ಮಾಡಿಸಿದ್ರೆ, ಇದೊಂದು ಸ್ವಲ್ಪ ಕರೆಕ್ಟಾಗಿ ಫಿಟ್ಮೆಂಟ್ ಎಲ್ಲ ಕುಣಿಸಿದ್ರೆ ಕರೆಕ್ಟಾಗಿರುತ್ತೆ. ಆಬ್ವಿಯಸ್ಲಿ. ಆ್ಯಂಡ್ ಬೈ ದ ಏಜ್ ಅಷ್ಟೇ ಬೈಕ್ ಈ ಥರ ಆಗೇ ಆಗುತ್ತೆ. ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಡೌನ್ ಆಗಲಿ, ವೈಬ್ರೇಷನ್ಸ್ ಆಗಲಿ ಜಾಸ್ತಿ ಆಗುತ್ತೆ. ಈಗ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ 3-4 ಇಯರ್ಸಲ್ಲಿ ಈಗಿರೋ ರಿಫೈನ್ಮೆಂಟ್ ಅಂತೂ ಇರಲ್ಲ. ಹೌದೌದು, ಈಗಿರೋ ರಿಫೈನ್ಮೆಂಟ್ ಅಂತೂ ಇರಲ್ಲ. ಸೊ ಆ ಏಜ್ ಅನ್ನೋದು ಕಾಣುತ್ತೆ ಆ ಬೈಕಲ್ಲಿ. ಒಂದೇನಂದರೆ ಆನ್ ದ ಏಜಿಂಗ್ ಬೈಕ್ ಒಂದು ಸ್ವಲ್ಪ ಇದೇನು ವೈಬ್ರೇಷನ್ ಫ್ರೀ ಇದ್ದರೆ ದಿ ಬೆಸ್ಟ್ ಮೆಕ್ಯಾನಿಸಮ್ ಅಂತ ನನಗನ್ಸುತ್ತೆ. ಇದು ಸ್ಟಾಕ್ ಮಿರರ್ಸ್ ಅನಿಸುತ್ತೆ. ಇವನ್ ಐ ಕ್ಯಾನ್ ಸಿ ಸೇಮ್ ಕೈಂಡ್ ಆಫ್ ವೈಬ್ರೇಷನ್ಸ್. ಅದರಲ್ಲಿ ಎಷ್ಟು ಕ್ಲಾರಿಟಿ ಕಾಣುತ್ತೋ ಇದರಲ್ಲೂ ಅಷ್ಟೇ ಕ್ಲಾರಿಟಿ ಕಾಣುತ್ತೆ. ಆ್ಯಂಡ್ ಒಂದು ಮಿತ್ತಿದೆ, ಆ ಥರ ಒಂಥರ ಬ್ಲರಾಗಿ ಕಾಣ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ಮಿರರ್ಸಲ್ಲಿ ಅಂತಾರೆ, ವೈಬ್ರೇಟ್ ಆಗ್ತಾ ಇದೆ ಅಂತ. ಅದನ್ನ ಎಷ್ಟಂತ ನೋಡ್ತೀರಪ್ಪ? ಏನೋ ಹಿಂದೆ ಇದೆಯೋ ಇಲ್ಲೋ ಅನ್ನೋದಕ್ಕೆ ಮಾತ್ರ ಬೇಕು ನಮಗಷ್ಟೇ. ಅವ್ನು ಯಾರು ಓಡಿಸ್ತಾವನೆ ಅಂತ ನಾವು ನೋಡ್ತೀರಾ ಇದರಲ್ಲಿ? ಇಲ್ಲ ತಾನೇ. ಸೊ ಸ್ಟಾಕ್ ಈಸ್ ಮೋರ್ ಇನಫ್. ನಂಗೆ ಸ್ವಲ್ಪ ಇದು ಟೈರ್ ಗ್ರಿಪ್ಪು ಇದು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಷ್ಟೇ. ಸಸ್ಪೆನ್ಷನ್ ಡೆಫಿನೆಟ್ಲಿ ಹಿಮಾಲಯನ್ ವುಡ್ ಡೂ ಬೆಟರ್. ಇದು ಐ ಕ್ಯಾನ್ ಫೀಲ್ ಅಷ್ಟೊಂದು ಬ್ಯಾಕ್ ಸಸ್ಪೆನ್ಷನ್ ಅಷ್ಟೊಂದು ಇದಾಗ್ತಾಯಿಲ್ಲ. ಅವರಂತೂ ಹೂವಲ್ಲಿ ಬಂದಂಗೆ ಬರ್ತಾ ಇರ್ತಾರೆ ಪಕ್ಕ. ಬೆಟರ್ ಟೈರ್ ಒಳ್ಳೆ ಕ್ಯಾಚ್ ಆಯ್ತು ಇದರಲ್ಲಿ. Take it easy, bro. ಚೆನ್ನಾಗಿದೆ ಗ್ರಿಪ್ಪು, ರೋಡ್ ಗ್ರಿಪ್ಸ್ ಸಕ್ಕತ್ತಾಗಿದೆ. ಯಾವುದೋ ಆಫ್ ರೋಡ್ ಟೈರ್ಸ್ ಅಂದರು, ಬಟ್ ಸೂಪರ್ ಆಗಿದೆ. ಇಲ್ಲ, ಗ್ರಿಪ್ ಸಕ್ಕತ್ತಾಗಿದೆ. ನಾನು ಹೇಳಿದ್ನಲ್ಲ, ಅದು ಆಫ್ ರೋಡಿಗೆ ಎತ್ಕೊಂಡು ಹೋಗ್ಬಿಟ್ರೆ ನನಗೆ ಅಲ್ಲಿ ಫೀಲ್ ಆಗಲಿಲ್ಲ. ಇಲ್ಲಿ ಬರಬೇಕಾದ್ರೆ ಒಳ್ಳೆ ಗ್ರಿಪ್ ಇದೆ. ಗ್ರಿಪ್ಪು ನೀವು ಈ ಮಣ್ಣಲ್ಲೆಲ್ಲ ಏನು ಒಂದು ಚೂರು ಈಗ ಇದು ಅಷ್ಟೇ, ನನಗೆ ಅದು ಏನು ಅನ್ನಿಸ್ಲಿಲ್ಲ. ಹಂಗೆ ಬಂದ್ಬಿಡ್ತಾರೆ ರಪ್ಪ ಅಂತ, ಕ್ಲೀನಾಗಿ ಬಂತು. ಸ್ವಲ್ಪ ಆಗುತ್ತೆ. ಹೌದು, ಅದು ರೋಡ್ ಫೋಕಸ್ ಟೈರ್ ಇದೆ, ಆಫ್ ರೋಡ್. ಇದು ಪ್ಯೂರ್ ಆಫ್ ರೋಡ್. ಅದ್ರ ಜೊತೆಗೆ ಲೋ ಆ್ಯಂಡ್ ಟಾರ್ಕ್ ಇನ್ನೂ ಉಳಿಸ್ಕೊಂಡವ್ರು ಹಿಮಾಲಯನ್ ಅವರು. ಅದೇ ಅಲ್ವಾ, ಅದಕ್ಕೆ ಫೇಮಸ್ ರಾಯಲ್ ಎನ್ಫೀಲ್ಡ್ ಅವ್ರದ್ದು. ಲೋ ಆ್ಯಂಡ್ ಟಾರ್ಕು, ಸ್ಲೋ ಸ್ಪೀಡ್ನಲ್ಲೂ ಆರಾಮಾಗಿ ಸ್ವಲ್ಪ ಎರಡನೇ ಗೇರಲ್ಲೂ ಹೋಗುತ್ತದು. ಆದರೆ ಹಳೆ ಗಾಡಿಗಿಂತ ಇದು ಫಸ್ಟ್ ಗೇರ್ಗೆ ಹೋಗ್ಬೇಕು, ಸ್ವಲ್ಪ ಫಸ್ಟ್ ಗೇರ್ ಹೋಗ್ಬೇಕು. ಎಕ್ಸಾಕ್ಟ್ ಲೋ ಆ್ಯಂಡ್ 2/3 ಹಾಕೊಂಡು ನಾವು ಆಫ್ ರೋಡಲ್ಲಿ ಎಳಿತೀವಿ ಅಂದರೆ ಒಂದು 2000-2500 RPM ಅಲ್ಲಿ ಇದ್ದಾಗ ಒಂದು ಫಸ್ಟ್ ಗೇರ್ಗೆ ಇಳಿಸ್ಲೇಬೇಕಾಗುತ್ತೆ. ಫಸ್ಟ್ ಗೇರ್ ಅದೇ ಅಪ್ಪಿತ್ತಲ್ಲ, ನಾನು ಸೆಕೆಂಡಲ್ಲಿ ಹೋಗಲಿಲ್ಲ. ಫಸ್ಟ್ ಹಾಕಿದಾಗ ಆರಾಮಾಗಿ ಹತ್ಕೊಂಡ್ಬಿಡ್ತು. ಆದರೆ ನಾನು ಈ ಥರ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಯಲ್ ಎನ್ಫೀಲ್ಡಿಂದ. ನಾನು ತುಂಬ ಬೈಕ್ ರಿವ್ಯೂಸ್ ಮಾಡ್ತೀನಿ, ಅಕಸ್ಮಾತ್ ನನ್ನ ಚಾನಲ್ ನೋಡಿದರೆ. ನಾನು ಹಳೆ ಹಿಮಾಲಯನ್ನು ತುಂಬ ಓಡಿಸಿದ್ದೀನಿ, ಕಿಲೋಮೀಟ್ರ್ ಗಟ್ಟಲೆ. ಆದರೆ ಇದು ಆಕಾಶ ಭೂಮಿ ವ್ಯತ್ಯಾಸ ಇದೆ ಇದಕ್ಕೆ. ನಿಯರ್ಲಿ ಡಬಲ್ BHP ಆಗುತ್ತೆ ಪವರ್. 123 ಅದು, ಇದೊಂದು 40 ಆದಾಗ. ಅಂದರೆ ಯಾವ ಥರ ಏರ್ ಕೂಲ್ಡ್ ಎಂದು ಬಂದಿರಲಿಲ್ಲ. ಹೊಸದಾಗಿ ತೊಗೊಂಡಾಗ ಏನಂದರೆ ಆ ವೈಬ್ರೇಷನ್ಸು, ಆ ಜೀನ್ ಅನ್ನೋದು ಇಟ್ಟಿದ್ದಾನೆ ರಾಯಲ್ ಎನ್ಫೀಲ್ಡ್. ಬಟ್ ಒಂದು ಸಲ ಜಾಸ್ತಿ ಪವರ್ ಇರೋ ಅಂಥ ಗಾಡಿ ಅನ್ನಂಗೆ ಅನ್ಸುತ್ತೆ. ಕರೆಕ್ಟ್. ಇದು ಆಯಿಲ್ ಕೂಲ್ಡ್ ಫಸ್ಟ್ ಬಂದು ಏರ್ ಕೂಲ್ಡ್. ಅದು ಅದ್ರಲ್ಲಿ ಆಯಿಲ್ ಕೂಲ್ಡ್ ಇಲ್ಲ, ಲಿಕ್ವಿಡ್ ಕೂಲ್ಡ್ ಇಲ್ಲ ಅಲ್ಲ ಹಳೆ ಹಿಮಾಲಯ. ಏರ್ ಕೂಲ್ಡ್ ಅದು. ಇದು ಇವಾಗ ರೇಡಿಯೇಟರ್ ಹಾಕ್ಬಿಟ್ಟು ಲಿಕ್ವಿಡ್ ಕೂಲ್ಡ್ ಮಾಡಿದ್ದಾರೆ. ಬಾಟನ್ ಸೂಪರಾಗಿ ಹೇಳಿತ್ತು ಮಾತ್ರ, ಸೂಪರ್. ಅಷ್ಟೊಂದೇನು ನನಗೆ ಡಿಫ್ರೆನ್ಸ್ ಅನಿಸಲ್ಲ ಅದಕ್ಕೆ ಇನ್ ಟರ್ಮ್ಸ್ ಆಫ್ ಹೀಟಿಂಗು. ನಾನು ಸೇಮ್ ಸರ್ಕ್ಯೂಟ್ನ ಅಂದರೆ ಬ್ರೇಕಿನಲ್ಲಿ ತೊಗೊಂಬಂದಿದ್ದೆ. ಇದನ್ನು ನೋಡೋಣ, ಇರಲಿ ಬ್ರೇಕಿನಲ್ಲೂ ಒಂದು ಸ್ವಲ್ಪ ಒಳ್ಳೆ ಹೀಟ್ ಮಾಡಿಸ್ಬೇಕು ಗಾಡಿನೇ ಅಂತಾನೆ ಇದೇ ಸರ್ಕ್ಯೂಟಲ್ಲಿ ಬಂದಾಗ. ಬಟ್ ಇದನ್ನು ನಾನು ಸ್ವಲ್ಪ ಜಾಸ್ತಿ ಈಸಿಯಾಗಿ ತೊಗೊಂಬಂದೆ ಈ ಸಾರಿ 390 ಅಡ್ವೆಂಚರ್ನ. ಇದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಆಗ ನನಗೆ, ಅಂದರೆ ಫಸ್ಟ್ಗೆ ಅಲ್ಲ ಅದನ್ನು. ಸೊ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಿತ್ತು, ಅವಾಗ ಹೀಟೂ ಜಾಸ್ತಿ ಆಗಿತ್ತು. ಬಟ್ ಈಗೇನು ಪರವಾಗಿಲ್ಲ, ಅಷ್ಟೊಂದೇನು ರೇಡಿಯೇಟ್ರು ಆನ್ ಆಗಿರಲಿಲ್ಲ. ಓವರ್ ಆಲ್ ಸೂಪರ್ ಇದೆ. ಆಮೇಲೆ ಇದು ಫ್ರಂಟ್ ಸ್ವಲ್ಪ ಲೈಟ್ ಅನಿಸುತ್ತೆ, ಆದರೆ ಅದು ಫ್ರಂಟು ಅಷ್ಟು ಲೈಟ್ ಅನ್ಸಲ್ಲ. ಏನಕ್ಕಂದರೆ ಈ ಟ್ಯಾಂಕು ಇಲ್ಲಿವರೆಗೂ ಬಂದಿದೆಯಲ್ಲ, ಇದರ ಪೆಟ್ರೋಲ್ ಕೂರುತ್ತೆ, ಅದರಿಂದ ಸ್ವಲ್ಪ
ಆ ಕಡೆನೂ ಇದೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್, ಈ ಕಡೆನೂ ಪ್ರಾಪರ್ ಇದೆ. ನಮಗೆ ಈ ಥರ ಇಟ್ಕೊಂಡಾಗ ನಮಗೆ ಈ ಲೆವೆಲಲ್ಲಿ ಫೀಲ್ ಆಗುತ್ತೆ. ಓಕೆ ಐ ಆಮ್ ಹೋಲ್ಡಿಂಗ್ ಅ ಬೈಕ್ ಅನ್ನಂಗೆ ಕರೆಕ್ಟ್ ಇದಾಗುತ್ತೆ. ಬಟ್ ಇದು ನಿಂಬಲ್ ಆಗಿ ಫುಲ್ ಲೈಟ್ ವೆಯ್ಟಲ್ಲಿ ಮೂವ್ ಆಗುತ್ತೆ. ಇದು ನಿಂಬಲ್ ಇದೆ, ಅದು ತುಂಬಾ ಲೆಂತ್ ಇರೋದ್ರಿಂದ ಫಿಶ್ ಟೈಲ್ ಅನ್ಸುತ್ತೆ ಒಂದೊಂದು ಕಡೆ. ಹಾಂ, ಬಟ್ ಆಫ್ ರೋಡಿಂಗ್ ನಾನು ಹೇಳ್ತೀನಿ ಎಕ್ಸ್ಪಲ್ಸ್ ಅಂಡ್ ದೆನ್ ಇದೇ ದಿ ಬೆಸ್ಟ್. ನಾನು ರೆಕಮೆಂಡೇ ಮಾಡೋಕೆ ಹೋಗಲ್ಲ, ಆರ್ಸೋಕ್ಕಾಗಲ್ಲ, ಪ್ಲಸ್ ಅಷ್ಟು ಬೇಗ ಟರ್ನ್ಸ್ ತೊಗೊಳಕ್ಕಾಗಲ್ಲ, ಎದ್ದೊಳಕ್ಕೂ ಆಗಲ್ಲ. ಸ್ವಲ್ಪ ಚಿಕ್ಕ ಪುಟ್ಟ ಓಕೆ, ಬಟ್ ಈಗ ಬಂದ್ವಲ್ಲ ಇದನ್ನು ಸ್ವಲ್ಪ ಟಫೆಸ್ಟೇ ಇದೆ. ಬಟ್ ಏನಂದ್ರೆ ಅಷ್ಟು ಬೇಗ ಇದನ್ನ ಮೂವ್ ಮಾಡೋಕ್ಕಾಗಲ್ಲ, ತಿರುಗಿಸ್ಬೇಕು ಅಂದ್ರೂ. ಇದು ಟಾರ್ಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೇಗ ನುಗ್ಗುತ್ತೆ, ಆದರೆ ಇದು ಗೇರ್ ಚೇಂಜ್ ಮಾಡ್ತಾ ಇರಬೇಕು. ಹಾಂ, ಈಗ ನಾನು ಫೇಸ್ ಮಾಡಿ ಅಲ್ಲ, ಹ್ಯೂಜ್ ಇಂಪ್ರೂವ್ಮೆಂಟು. ನಾನು ಅನ್ಕೊಂಡಿದ್ದೆ 450cc, ಅದು 400cc, 50 cc ಏನು ಪ್ರಯೋಜನ ಏನು ಕೊಡ್ತಾರೆ ಅನ್ಕೊಂಡಿದ್ರೆ ಏಕ್ದಮ್ ಇಂಜಿನೇ ಚೇಂಜ್ ಮಾಡ್ಬಿಟ್ರಲ್ಲ, ಶರ್ಪಾ ಇಂಜಿನು. ಅಲ್ಲೇನೆ ಮೇನ್ ಅಡ್ವಾಂಟೇಜ್. ಗಾಡಿ ಟೂರಿಂಗ್ ಮಾಡೋದಕ್ಕೆ ಇಂಡಿಯಾಗೆ ಎಕ್ಸಾಕ್ಟ್ಲಿ ಇಷ್ಟು ಸಾಕು. ದಟ್ಸ್ ವಾಟ್ ಎಕ್ಸ್ಪೆಕ್ಟೆಡ್. ನನಗಿದ್ದು 40 BHP ತಂಪ್ ಬೇಕಿತ್ತು. ಹೌದು, ಇಲ್ಲ 40 BHP, 40 Nm ಆಫ್ ಟಾರ್ಕು, ಸೂಪರ್ ಜಸ್ಟಿಫೈಡ್. ಇಂಜಿನ್ 100 ಹೈವೇಸ್ ಅಲ್ಲಿ 120 130 ಮ್ಯಾಕ್ಸಿಮಮ್ ಅಷ್ಟೇ. ಅದ್ರ ಮೇಲೆ ಹೋದ್ರೆ ಈ ತರ ರೋಡಲ್ಲಿ 90 100 ಫ್ರೀ ಬಂದ್ರೆ, ಇಲ್ಲ 70-80 ಆಗೋದು. ಅದ್ರ ಮೇಲೆ ಹೋದ್ರೆ ಸೇಫು ಇರಲ್ಲ, ಸೇಫ್ ಇಲ್ಲೇ ಇಲ್ಲ. ನಂದು ಸಮ್ಮರೈಸ್ ಮಾಡಬೇಕು ಅಂದರೆ 2 ಗಾಡಿ ಇದೆ ಈಗ, ಆಲ್ಮೋಸ್ಟ್ ದಿ ಬೆಸ್ಟ್ ಮೋಟರ್ ಸೈಕಲ್ಸ್ 2. ಇವಾಗ ಇಂಡಿಯಾದಲ್ಲಿ ಟೂರ್ ಮಾಡೋದಕ್ಕೆ ಇದು 2 ಬೇಜಾನಾಗೋಯ್ತು. ಅದರಲ್ಲಿ ಅದಿನ್ನೂ ಬಜೆಟ್ ಕಮ್ಮಿ, ಇದಕ್ಕಿಂತ ಅಲ್ಲ. ಇವಾಗ ಇದು 4 ಲಕ್ಷ ಮಾಡಿಬಿಟ್ಟಿದ್ದಾರೆ. ಆದರೆ ಇದ್ರದ್ದೇ ಒಂದು ವಿತೌಟ್ ಎಲೆಕ್ಟ್ರಾನಿಕ್ಸ್ ವೇರಿಯಂಟು ಸ್ವಲ್ಪ ಕಮ್ಮಿ ಇದೆ, 410 420 ಬರುತ್ತೆ. ಕಮ್ಮಿನೂ ಬರುತ್ತೆ, ಕಮ್ಮಿ ಇದೆ, ಇನ್ನೊಂದು ಸ್ವಲ್ಪ ಕಮ್ಮಿ ಇದೆ. ಇದು 390 ಬರುತ್ತೆ ಆಲ್ಮೋಸ್ಟ್. ಅದು ಇದು ಅವಾಗ ಸೇಮ್ ಇರುತ್ತೆ. ಇದರಲ್ಲಿ ಕ್ವಿಕ್ ಶಿಫ್ಟರ್ ಇಲ್ಲ ಅಲ್ಲ, ಎಲೆಕ್ಟ್ರಾನಿಕ್ಸ್ ಮೇಲೆ ಏನು ಡಿಪೆಂಡ್ ಆಗಿಲ್ಲ, ಎಕ್ಸೆಪ್ಟ್ ಇದೇನೋ ABS ಸ್ವಿಚಬಲ್ ABS, ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ. ಇಲ್ಲ. ಬಟ್ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಇಶ್ಯೂ ಅಷ್ಟು ಬರೋದೇ ಇಲ್ಲಲ್ಲ, ಏನಿಲ್ಲ. ಇವಾಗ ನಮ್ಗೇನಾದ್ರು ಸ್ವಲ್ಪ ಸ್ಲೈಡ್ ಮಾಡೋದಕ್ಕೆಲ್ಲ ರೂಢಿ ಇದ್ರೆ ಅವಾಗ ABS ಎಲ್ಲ ಆಫ್ ಮಾಡಿಕೊಂಡು, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಆಫ್ ಮಾಡ್ಕೊಂಡು ಅವಾಗ ಸ್ಲೈಡ್ ಮಾಡಿಕೊಂಡು ಕಾರ್ನರ್ಸಲ್ಲಿ ಹೊಡ್ಕೊಂಡು ಹೋಗ್ಬೋದು. ನಾವೇನಿಲ್ಲ, ಏನು ಸ್ಲೈಡ್ ಮಾಡೋಕ್ಕೆಲ್ಲ ಹೋಗಿಲ್ಲ. ಇದು ಬೇರೆ ಹೊಸ ಗಾಡಿ, ನಾವು ಆರಾಮಾಗಿ ಹೋದ್ವಿ ಅಷ್ಟೇ. ಆರಾಮಿತ್ತು, ಮಸ್ತಿದೆ ಗಾಡಿಗಳು 2. ನಿಮ್ಮ ಹೈಟ್ ಇರೋದ್ರಿಂದ, ಹೈಟ್ ಇರೋರಿಗೆ ಆ್ಯಡೆಡ್ ಅಡ್ವಾಂಟೇಜೇ ಇದು. ನಾನೇನು ಹೈವೇಸಲ್ಲಿ ಕೂತ್ಕೊಂಡು ಆರಾಮಾಗಿ ಹೋಗ್ತೀನಿ ಅಂದ್ರೆ ನಮ್ಗೆ ಪ್ರಾಬ್ಲಮ್ ಆಗಲ್ಲ. ಬಟ್ ಹೈಟ್ ಇದ್ದರೆ ಆ್ಯಡೆಡ್ ಅಡ್ವಾಂಟೇಜ್, ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಆಗಲಿ ಈಗ ನನಗೆ ಈಗಲೇ ಹೇಳ್ತೀನಿ, ಸೈಡ್ ಸ್ಟ್ಯಾಂಡಾಗಿ ಕೂತ್ಕೊಂಡಾಗ ತೆಗಿಬೇಕಾದ್ರೆ ನನಗೆ ಫೀಲ್ ಆಗೇ ಆಗುತ್ತೆ, ವೆಯ್ಟು ಕಷ್ಟ ಆಗೇ ಆಗುತ್ತೆ. ಬಟ್ ಸ್ವಲ್ಪ ಹೈಟ್ ಇದ್ದರೆ ಹ್ಯಾಂಡ್ಲಿಂಗು ಇದೆಲ್ಲ ಈಸಿ ಆಗುತ್ತೆ. ಕರೆಕ್ಟ್, ಅದು ಸ್ಕಿಲ್ ಮೇಲೂ ಡಿಪೆಂಡ್ ಆಗುತ್ತೆ. ಅದೇ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ಬಟ್ ಇದು ಸ್ವಲ್ಪ ಜಾಸ್ತಿನೇ ಲೋ ಕೊಟ್ಬಿಟ್ಟಿದ್ದಾರೆ ಸೈಡ್ ಸ್ಟ್ಯಾಂಡು. ಹೌದು, ಸ್ವಲ್ಪ ಜಾಸ್ತಿ ಬಗ್ಗುತ್ತೆ. ಒಂದು 5'5" ಇರೋರು ನನಗಿದ್ದು, ಇನ್ನು 5'3" ಇರೋರಿಗೆ. ಆದರೆ ಮೇನ್ ಸ್ಟ್ಯಾಂಡ್ ಇದೆ ಅದರಲ್ಲಿ, ಅದು ಮೇನ್ ಅಡ್ವಾಂಟೇಜ್. ಇದರಲ್ಲಿ ಇಲ್ಲ. ಹಾಂ, ಅದೆಲ್ಲ ಲಾಂಗ್ ಟೂರ್ಗೆ ಹೋದ್ರೆ ನಿಮಗೆ ಚೈನ್ ಕ್ಲೀನ್ ಮಾಡ್ಕೊಳೋದಕ್ಕೆ, ಅದಕ್ಕೆಲ್ಲ ಆಮೇಲೆ ಪಂಚರ್ ಆದರೆ ತೆಗೆಯೋದಕ್ಕೆ ಅದೆಲ್ಲ. ಈಗ ನೀವು ಯಾವ ಥರ ಲೂಪ್ ಮಾಡ್ತೀರಾ? ನಾನು ಇದಕ್ಕೆ ಅದೇ ಯಾರನ್ನಾರು ಹಿಂಗೆ ಥರ ಎತ್ತುಗುರು ಅಂತೀನಿ. ಅದನ್ನು ರಿಸ್ಕ್ ಏನಕ್ಕೆ ಅಂದರೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಏನಾದ್ರು ಆಗ್ಬಿಟ್ರೆ ಕಷ್ಟ. ನಾನು ಸ್ಪೀಡಲ್ಲಿ ಅಬ್ಸರ್ವ್ ಮಾಡಿದ್ದೆ, ನಂದು ಫ್ರೆಂಡ್ ಸ್ಪೀಡಲ್ಲಿ ನಾವು ಲೂಪ್ ಮಾಡಬೇಕಾದ್ರೆ ಒಬ್ರು ಇಟ್ಕೊಂಡು ಹಿಂಗೆ ಬೆಂಡ್ ಮಾಡಿ ಹಿಂಗೆ ಮಾಡೋದನ್ನು ಕಷ್ಟ. ಸೆನ್ಸರ್ ಹೊಡೆದ್ರೆ ಅದ್ರಲ್ಲಿ ಸ್ಟಾರ್ಟೇ ಆಗಲ್ಲ. ಆಮೇಲೆ ದಿ ಎಂಡ್ ಆಫ್ ದ ಡೇ ನಿಮ್ಮದು NS 200 ಅಲ್ಲ ಫಸ್ಟ್ ಇದು ಗಾಡಿ, ಅದರಿಂದ ಇದು ಒಳ್ಳೆ ಅಪ್ಗ್ರೇಡೆ ನಿಮಗೆ. ಎಕ್ಸಾಕ್ಟ್ಲಿ, ನಾನು 2 ಇಯರ್ಸಿಂದ ವೆಯ್ಟ್ ಮಾಡ್ತಿದ್ದೆ, ಬಟ್ ವರ್ತ್ ಅಪ್ಗ್ರೇಡಿಂಗ್ ಅನ್ನಿಸ್ತು. ಸೊ ಐ ಹೋಪ್ ಕೇಳ್ತಾ ಇದ್ರಿ 390 ಅಡ್ವೆಂಚರ್ ಯಾಕೆ ತೊಗೋಬಾರ್ದು, ಯಾಕೆ ತೊಗೊಳ್ಳಿಲ್ಲ ಅಂತ. ಸೊ ಐ ಹೋಪ್ ಯು ಗಾಟ್ ದ ಆನ್ಸರ್. ಆನ್ ರೋಡ್ ಎಕ್ಸ್ಪೀರಿಯನ್ಸು, ಆಫ್ ರೋಡ್ ಎಕ್ಸ್ಪೀರಿಯನ್ಸು ಎಲ್ಲ ನೋಡಿದೆ. ನಾನೇನಂದ್ರೆ ನಾನು ಮೇನ್ ಓಡಿಸಿದ್ದು ಅದನ್ನು 390ನ. ನಾನು ನೋಡಿದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನೀವು ಹಿಮಾಲಯನ್ದು 390 ಅಡ್ವೆಂಚರ್ ಓಡಿಸ್ತಾ ನನ್ನ ಹಿಮಾಲಯನ್ ಕಂಪ್ಯಾರಿಸನ್ ಯಾವ ರೀತಿ ಇದೆ ಅಂತ ತೋರಿಸಿದ್ದು ನಾನು. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಪೀಸ್.